ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ರಾಜು. ಸೊ ಸೊ ಸತತ ಪ್ರಯತ್ನಗಳ ನಂತರ ಫೈನಲ್ ಆಗಿ ಇವಾಗ ಒಂದು ಆಡಿಯೋ ಸೆಟಪ್ ಕರೆಕ್ಟಾಗಿ ಒಂದು ರೆಡಿ ಮಾಡಿದ್ದೀವಿ Insta360 ಜೊತೆ. ಆ್ಯಂಡ್ ಸದ್ಯಕ್ಕಂತೂ ಗ್ರೆನೇರೋ ಅವ್ರದ್ದು ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರೀಸೆಂಟಾಗೇ ಮೈಕ್ ಅಡಾಪ್ಟರ್ ತರಿಸಿದೆ. ಸೊ ಲೆಟ್ಸ್ ಟ್ರೈ ಅಂದ್ಬಿಟ್ಟು Insta360ಗೆ ವೈರ್ಲೆಸ್ ಮೈಕ್ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ದ ಆಡಿಯೋ ಕ್ವಾಲಿಟಿ ಇಸ್ ಗುಡ್ based on the basic testing which I have done. So ವಿಷಯ ಏನಪ್ಪ ಅಂದರೆ, ತುಂಬ ದಿನಗಳ ನಂತರ ಒಂದು ಡೈಲಿ ವ್ಲಾಗ್ ಅನ್ನೋದನ್ನು ಮಾಡ್ತಾಯಿದ್ದೀನಿ ಇವತ್ತು. ಸೊ ಆಫೀಸ್ ಇರೋದು HSR ಅಲ್ಲಿ. ಆ್ಯಂಡ್ HSR ಇಂದ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಆನ್ ದ ವೇಲಿ ಏನೇನು ಸೀನ್ಗಳಾಯ್ತವೋ ಹಂಗೆ ಪಟ್ಪಡ ಅಂತ ತೋರಿಸ್ತೀನಿ. ಮಜವಾಗಿರೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಸ್ವಲ್ಪ ಲೈಟಾಗಿ ಮಾತಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಯಾಕಂದರೆ ಲೈಕ್ 2 ದಿನದ ಹಿಂದೆ 2 ವಿಸ್ಡಮ್ ಟೀತ್ನ ಕಿತ್ತಿಸ್ಕೊಂಡೆ. ಹೌದು ಗುರು, ತುಂಬ ಲೇಟಾಗಿ ಕಿತ್ತಿಸ್ಕೊಂಡೆ. ಸೊ ವಯಸ್ಸು ಇವಾಗ 27 ಆಗಿದೆ. ಇವಾಗ ಕಿತ್ತಿಸ್ಕೊತಾ ಇದ್ದೀನಿ ವಿಸ್ಡಮ್ ಟೀತ್. ಯಾಕಂದರೆ ವಿ ಆಲ್ ನೋ, ಅಲ್ಲಿ ಕ್ಲಿಪ್ ಹಾಕ್ಸ್ಕೊಂಡು ಐ ಆಮ್ ಗೆಟಿಂಗ್ ಮೈ ಟೀತ್ ಅಲೈನ್ಡ್. ಸೊ ಲೈಟಾಗಿ ಒಂಚೂರು ಜಾಗ ಇರಲಿಲ್ಲ ಮುಂದೆಗಡೆ ಅಲ್ಲಿರೋದು ಅಲೈನ್ ಆಗೋದಕ್ಕೆ. ಹಾಗಾಗಿ 2 ಹಲ್ಲು ಕಿತ್ತಾಕಿದ್ದಾರೆ ಗುರು. 2 ಹೊಲಿಗೆ ಹಾಕ್ಸ್ಕೊಂಡಿದ್ದೀನಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಕ್ರೇಜಿ ಆಗಿತ್ತು ಅಂತಲೇ ಹೇಳ್ಬೋದು. ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಸಿಕ್ಕಾಪಟ್ಟೆ ಭಯ ಇತ್ತು ನನಗೂ. ಇಂಜೆಕ್ಷನ್ಗೆಲ್ಲ ಅಷ್ಟೊಂದು ಭಯ ಪಡಲ್ಲ, ಯಾಕಂದರೆ ಲೈಕ್ ಫಾರ್ ಅ ಸೆಕೆಂಡ್ ಅಥವಾ ಐ ಮೀನ್ ಒಂದು 10 ಸೆಕೆಂಡ್ ನೋವಾಗ್ಬೋದು ಗುರು ಅಷ್ಟೇ, ಇಂಜೆಕ್ಷನ್ ಎಲ್ಲ ಚುಚ್ಚಿದ್ರೆ. ಬಟ್ ಅಲ್ಲಿ ಕಿತ್ತಿಸ್ಕೊಂಡು ಹೊಲಿಗೆ ಹಾಕ್ಸ್ಕೊಳ್ಳೋದು ಅಂದರೆ ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ಟಿದ್ದೆ. ಅಷ್ಟೊಂದೇನು ನೋವಾಗಿಲ್ಲ, ಬಾಯೆಲ್ಲ ಮರಗಟ್ಬಿಟ್ಟಿತ್ತು ಅದು. ಓ ಮೈ ಗಾಡ್, ದ ರೋಡ್ ಇಸ್ ಬ್ಲಾಕ್ಡ್, ಓವರ್ ಕ್ರೌಡೆಡ್. ಓ ಅಲ್ಲೇ ಎನಿವೇಸ್. ಸೊ ಅಲ್ಲಿ ಕಿತ್ತಿ ಚೆನ್ನಾಗಿತ್ತು ಬರೋ ಎಕ್ಸ್ಪೀರಿಯನ್ಸು. ಕಟಕ್ ಅಂತೆಲ್ಲ ಅಂದ್ಬಿಡ್ತು ಎಳಿಬೇಕಾರೆ. ಬಟ್ ಯಾ 2ನೇ ದಿನ ಸ್ವಲ್ಪ ಕಿವಿ ಹತ್ರ ನೋವಿದೆ ಅನ್ನೋದು ಬಿಟ್ರೆ ಬೇರೆ ಏನು ಅಷ್ಟು ಹೇಳ್ಕೊಳ್ಳೋ ಅಷ್ಟು ತೊಂದರೆ ಏನು ಆಗಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು, ಆರಾಮಾಗಿದ್ದೀನಿ. ಆ್ಯಂಡ್ ಇಲ್ಲಿ ಯಾರೋ ಇದ್ದಾರೆ ನೋಡಿ ನಮ್ಮ ಹಿಂದೆಗಡೆ, ಅವರಿಂದ ಬಗ್ಗಿ ನೋಡ್ತಾವ್ರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಅವ್ರ ಹೆಸರು ಕಿರಣ್ ಅಂತ, ನಮ್ಮ ಕೊಲಿಗು. ಸೊ ಆನ್ ದ ವೇ ನಮ್ಮ ಮನೆಗೆ ಹೋಗೋ ರೂಟಲ್ಲೇ ಅವ್ರ ಮನೆ ಬರುತ್ತೆ. ಸೊ ಡ್ರಾಪ್ ಮಾಡ್ಬಿಟ್ಟು ಹೋಗೋಣ ಅಂತೇಳಿ ಅಷ್ಟೇ. ಸೊ ಸಿಲ್ಕ್ ಬೋರ್ಡು ಟ್ರಾಫಿಕ್ ಅಂದರೆ ಸಿಲ್ಕ್ ಬೋರ್ಡು ಏನಂತೀರ. ಮತ್ತೆ ಬ್ರೋ ಇನ್ನೇನು ಸಮಾಚಾರ? ಬಸ್ಸಲ್ಲಿರೋರೆಲ್ಲ ನೋಡ್ತಾರಾ? ನೆಕ್ಸ್ಟ್ ಲೆವೆಲ್ ಗುರು, ನೋಡ್ಬೇಕು ಸ್ವಲ್ಪ ಹಂಗೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಸೊ ರೀಸೆಂಟಾಗಿ ಒಂದು ಫಿಕ್ಸ್ ಮಾಡೋದು ಕಲ್ತ್ಕೊಂಡೆ ನನ್ನ ಗಾಡೀಲಿ. ಸೊ ಏನಪ್ಪ ಅಂದರೆ ಇಂಜಿನ್ದು ಟ್ಯಾಪ್ ಆ್ಯಡ್ ನಾಯ್ಸ್ನ ಫಿಕ್ಸ್ ಮಾಡೋದು ಕಲ್ತ್ಕೊಂಡೆ ಗುರು. ಹೆಂಗೆ ಅಂದರೆ ಲೈಕ್ ಇಂಜಿನ್ದು ಕೇಸ್ ಎಲ್ಲ ಬಿಚ್ಚಿದೆ ಅಂದ್ಕೊಳ್ಳಿ. ಸೊ ಟ್ಯಾಪ್ ಆ್ಯಡ್ ಫಿಕ್ಸ್ ಮಾಡಿದಾಗ್ಲಿಂದ ಗಾಡಿ ಫುಲ್ ಸ್ಮೂತ್ ಆಗಿಬಿಟ್ಟಿದೆ, ಫುಲ್ ಅಂದರೆ ಫುಲ್ ಸ್ಮೂತು. ಸೊ ಲಿಟ್ರಲಿ ಹೇಗಿದೆ ಅಂದರೆ, ಫ್ರೆಂಡ್ಸ್ ಹಿಂದೆಗಡೆ ಬರ್ತಾ ಇದ್ರೆ ಅವ್ರ ಗಾಡಿ ಟ್ಯಾಪ್ ಆ್ಯಂಡ್ ನಾಯ್ಸ್ ಇದ್ರೆ ನನಗೆ ಕೇಳಿಸ್ತಾ ಇದೆ. ಸೊ ಆ ರೇಂಜಿಗೆ ಸೈಲೆಂಟ್ ಆಗಿದೆ. ಇದಿವಾಗ ಏನಕ್ಕೆ ಹೇಳಕ್ಕೆ ಬಂತು ಅಂದರೆ, ಹಿಂದೆಗಡೆ ಯಾವುದೋ ಸ್ಪ್ಲೆಂಡರ್ ಇದೆ ಆ್ಯಂಡ್ ಆ ಸ್ಪ್ಲೆಂಡರ್ ಗಾಡಿದು ವ್ಯಾಲ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ ಅನಿಸುತ್ತೆ. ಸೊ ಟ್ಯಾಪ್ ಆ್ಯಂಡ್ ನಾಯ್ಸ್ ಕೇಳಿಸ್ತಾ ಇದೆ, ಹಾಗಾಗಿ ನೆನಪಾಯಿತು, ಹಂಗೆ ಹೇಳಿದೆ. ಸೊ ಇಟ್ಸ್ ಲೈಕ್ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಟ್ ಇಸ್ ಕೈಂಡ್ ಆಫ್ ಸ್ಕೇರಿ ಇನ್ ದ ಬಿಗಿನಿಂಗ್, ಬಿಕಾಸ್ ನಾನು ಯಾವತ್ತೂ ಇಂಜಿನ್ ಒಳಗಡೆ ಕೈ ಹಾಕಿಲ್ಲ. ಹಾಗಾಗಿ ಸ್ವಲ್ಪ ಇಂಜಿನ್ ಎಲ್ಲ ಬಿಚ್ಚೋಕ್ಕೆ ಸ್ವಲ್ಪ ಹೆದರ್ತೀನಿ. ಏನಕ್ಕಂದರೆ ಒಂದೇ ರೀಸನು, ನಾನು ಏನಾದ್ರು ಬಿಚ್ಚಿದ್ರೆ ಸ್ಕ್ರೂ ಆ ಥರ ಸಿಕ್ಕಾಪಟ್ಟೆ ಟೈಟ್ ಮಾಡಿಬಿಡ್ತೀನಿ ಗುರು. ಸೊ ಈ ಇಂಜಿನ್ ಅಸೆಂಬ್ಲಿ ಮಾಡಿರೋದೆಲ್ಲ ಕಂಪ್ಲೀಟಾಗಿ ಅಲ್ಯೂಮಿನಿಯಂ ಪಾರ್ಟ್ಗಳಿರುತ್ತೆ. ಆ್ಯಂಡ್ ನಾನು ಟೈಟ್ ಮಾಡೋ ರೇಂಜಿಗೆ ಥ್ರೆಡ್ಗಳು ಹೋಗ್ಬಿಟ್ರೆ ಆಮೇಲೆ ಪಾರ್ಟೇ ಚೇಂಜ್ ಮಾಡಬೇಕು. ಅವೆಲ್ಲ ಸುಮ್ಮನೆ ಕಿರಿಕಿರಿ. ಅದಕ್ಕೆ
ಇಂಜಿನ್ಗೆಲ್ಲ ಕೈ ಹಾಕಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಶೋರೂಮಲ್ಲಿ ಮಾಡಿಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಅಷ್ಟೊಂದು ಸಪೋರ್ಟ್ ಮಾಡಲಿಲ್ಲ. ಆಗಿದೆ ಸರ್ ಆಗಿದೆ ಸರ್ ಆಗಿದೆ ಸರ್ ಅಂದ್ಬಿಟ್ಟು ಹಂಗೆ ಕಳಿಸ್ತಾಯಿದ್ರು. ಸೊ ನಾವೇ ಸ್ವಲ್ಪ ಕೈ ಹಾಕ್ಬೇಕಾಗಿ ಬಂತು. ಹೊಸಿ ಆ ಕಡೆಗೆ ಹೋಗೋಣ ಹೋಗ್ರಿ. ಸೊ ಹಂಗಾಗಿ ಕೈ ಹಾಕ್ಬೇಕಾಗಿ ಬಂತು. ಆ್ಯಂಡ್ ಕೈ ಹಾಕಿದೆ, ವಿಚ್ ವಾಸ್ ಅ ಗ್ರೇಟ್ ಸಕ್ಸಸ್. ಓವರ್ ಟೈಟ್ ಎಲ್ಲ ಮಾಡಿಲ್ಲ, ಕರೆಕ್ಟ್ ಟೈಟ್ ಮಾಡಿದ್ದೀನಿ, ಎಲ್ಲೋ ಆಯಿಲ್ ಲೀಕ್ ಆಗ್ತಿಲ್ಲ. ಆ್ಯಂಡ್ ವಿಡಿಯೋ ಎಲ್ಲ ಮಾಡಿಲ್ಲ ಗುರು, ತೆಗಿಯೋದು ಹಾಕೋದಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ನಲ್ಲ. ಸೊ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂತೂ ಇಂತೂ ಇಲ್ಲಿವರೆಗೂ ಬಂದು ಇದು ಓಪನ್ ಮಾಡಿದೆ. ನಾವು ಈಸಿಯಾಗಿ ಬಂದ್ಬಿಡ್ಬೋದಾಗಿತ್ತು, ಬಟ್ ಏನು ಮಾಡೋದು ಕಂಬಗಳೆಲ್ಲ ಇಟ್ಬಿಟ್ಟು ಅಡ್ಡ ಹಾಕ್ಬಿಟ್ಟವ್ರು. ನಾವು ಇವಾಗ ಸಿಲ್ಕ್ ಬೋರ್ಡ್ ಅನ್ನೋ ಊರಲ್ಲಿದ್ದೀವಿ. ಸಿಲ್ಕ್ ಬೋರ್ಡ್ ಸಿಗ್ನಲ್ ಅನ್ನೋ ಒಂದು ಊರಿನಲ್ಲಿದ್ದೀವಿ. ಏನ್ ಗುರು ಎಲ್ಲ ಹೋಯ್ತವ್ರೆ, ಎಲ್ಲಿ ಹೋಯ್ತವ್ರೆ? ಅಷ್ಟೊಂದು ಜಾಗ ಆಯ್ತಾ? ಓಹೋ, ಪಾದಚಾರಿಗಳೊಟ್ಟಿಗೆ ವಾಹನಗಳ ಗುದ್ದಾಟ. ಏನಂತೀರ ಅಕ್ಕ? ನಮಸ್ಕಾರ ಅಕ್ಕ. ಹಂಗೆ ಬಸ್ಸಲ್ಲೇ ಕೈ ತೊಳ್ಕೊತಾರ ಗುರು, ಮಿಸ್ ಆಗಿರೋ ತಲೆ ಮೇಲೆ. ನಾವು ಬಲಕ್ಕೆ ತಿರುಗಬೇಕು, ಆದರೆ ತುಂಬಾ ಮುಂದೆ ಬರ್ತಾ ಇದೀವಿ ಅಂತ ನಂಗೆ ಯಾಕೋ ಫೀಲಿಂಗ್ ಹೊಡಿತಾ ಇದೆ. ತುಂಬಾ ಮುಂದೆ ಹೋದ್ರೆ ಆಮೇಲೆ ಬಲಕ್ಕೆ ತಿರ್ಕೊಳಕ್ಕಾಗಲ್ಲ. ನೀವು ಮನೆಗೆ ಹೋಗಬೇಕಾದ್ರೆ ಬಲಕ್ಕೆ ತಿರುಗಿ. ಬೇರೆ ಎಲ್ಲಾರು ಹೋಗ್ಬೇಕಂದ್ರೆ ಎಡಕ್ಕೆ ತಿರುಗಿದ್ರೆ ಹೊಸೂರ್ಗೆ ಹೋಗೋದೆ ಸೀದಾ. ಇರೋಣ ಅಣ್ಣ 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 ಓಸಿ ಜಾಗ ಕೊಡು ನಾವು. ಬಲಕ್ಕೆ ಓ ಪಲ್ಸರ್ ಅಣ್ಣ ಇಟ್ಟಿದ್ದ ಮಿಸ್ಸು. ಹೋಗಕ್ಕ. ಓ ಮೈ ಗಾಡ್ ಅಣ್ಣ, ಬಲಕ್ಕೆ ಜಾಗ ಕೊಡಿ. ಓಹೋ, ಚೇರ್ದು ಬುಡ ಗುರು. ಇವಾಗ ಹಿಂಗ್ ಲಾರಿ ಹಿಂದೆ ಹೋಗ್ಬಿಡ್ತೀವ, ಅಲ್ಲಿ ರೆಡ್ ಗ್ರೀನ್ ಇರೋದು ರೆಡ್ ಆಗೋಯ್ತದ, ಹಂಗೆ ಫೋಟೋ ತೆಗ್ಬಿಡ್ತಾರ, ಫೈನ್ ಹಾಕ್ಬಿಡ್ತಾರೆ ಗುರು ಅಷ್ಟೇ. ವಾಣ ಅದ್ಬಿದ್ದೆ. ಓ ನಮಸ್ಕಾರ ಕಣ್ಣವು, ಇಂಡಿಕೇಟರ್ ನಾವು ಇವಾಗ ಹಾಕ್ತೀವಿ ನಾವು, ಹೇಳಿದ ತಕ್ಷಣ ಹಾಕ್ತೇನೆ ನಾನು. ಥ್ಯಾಂಕ್ಸ್ ಅಣ್ಣವು. ನಾ ಎಲ್ಲೋಯ್ತಾ ಇದೀಯಾ? ಓ ನಮಸ್ಕಾರ. ಏನ್ ಗುರು ಎಲ್ಲೆಲ್ಲ ಹೋಯ್ತಾವ್ರೆ ಹುಡುಗರು? ನೋಡಿ ಭಕ್ತಾದಿಗಳೇ, ಇವಾಗ ನಮ್ಮ ಎಡಕ್ಕೆ ಶ್ರೀರಾಮಚಂದ್ರ ಮತ್ತು ಹನುಮಂತ ಅವರ ಅದ್ಭುತವಾದ ಒಂದು ಮೂರ್ತಿ. ಹಂಗೆ ದರ್ಶನ ಮಾಡ್ಕೊಳ್ಳಿ. ಇವತ್ತು ಏನೋ ಬ್ರೋ, ಇವತ್ತೇನೋ ಆಯ್ತಲ್ಲ ಬ್ರೋ? ಏನ್ ಬ್ರೋ ಅದು ಮರ್ತೋಯ್ತು ನಂಗೆ. ಇವತ್ತು ಕರ್ಗ ಐತೆ, ಆಮೇಲೆ ಹನುಮಂತ ಎಂದು ಏನೋ ಐತೆ. ಬರೀ ಇಂಥದೆಯ. ಯಾರ ಬಾವುಟ ಬೇರೆ ಎತ್ಕೊಂಡು ಹೋಗ್ತಾವನೆ, ತಲೆ ಕಿರೀಟ ಇಲ್ಲ, ನಂಬರ್ ಪ್ಲೇಟ್ ಮುಚ್ಬಿಟ್ಟವನೆ. RSK ಜಾಮ್ ಆಗ್ಬಿಟ್ಟವ್ರಲ್ಲ ಬೋವು. ಕಿಸಾನ್ ಜಾಮ್. ಫಾಗ್ ಲೈಟ್ ಏನಕ್ಕೋ ಸಿಟಿಯಲ್ಲಿ ಯೂಸ್ ಮಾಡ್ತಾ ಇದೆಯಾ? ಯಾವ ಇವೆಲ್ಲ
ನೋಡಿ ನೋಡಿ ಗೆಳೆಯರೆ, ಇಂಥ ಕೆಲಸಗಳೇ ಮಾಡೋದು. ಅಲ್ಲೇ ನೆಕ್ಸ್ಟ್ ಲೆವೆಲ್ಗಳು ಎಲ್ಲೆಲ್ಲಿಂದ ಬರ್ತೀವು. ನಾವು ಬರೋದೇನ ಬಂದ ಮುಂದಕ್ಕೆ, ಆಮೇಲೆ ಕನ್ಫ್ಯೂಸ್ ಆಗ್ಬಿಟ್ಟ ಯಾವ ಕಡೆ ಹೋಗೋದಂತ. ಇದು ಕರೆಕ್ಟ್ ಆದ ಲಕ್ಷಣ ಅಂದ್ರೆ ಯಾಕಡೆ ನೋಡಿ, ಗಾಡಿ ನಿಂತಿದೆಯಾ ಇಲ್ವಾ ಅಂತ ಹಜಾರ್ಡ್ ಲೈಟ್ ಹಾಕಿದ್ರೆ ಗೊತ್ತಾಯ್ತದೆ. ನೋಡಿ ಮುಂದೆಗಡೆ ಇಲ್ಲಿ ಸುಮ್ಮನೆ ನಿಂತಿದ್ದಾನೆ, ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಗುರು. ಹಿಂದೆಗಡೆ ಬಂದು ಒಕ್ಕರ್ಸ್ಕೊಂಡ್ಬಿಡ್ತಾರೆ ಎಲ್ಲರೂ. ಅದಕ್ಕೆ ಹಜಾರ್ಡ್ ಲೈಟ್ ಹಾಕ್ಬೇಕು, ಅವಾಗ ಗೊತ್ತಾಯ್ತದೆ. ಓ ಅಣ್ಣ ನಮಸ್ಕಾರ, ಅಡ್ಡ ಬಿದ್ದೆ. ಅಯ್ಯಪ್ಪ, ಒಂದ್ ಸೆಕೆಂಡ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ ನಂಗೆ. ಓಕೆ, ಇವಾಗ ಬಲಕ್ಕೆ ತಿರ್ಕೋಬೇಕು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಓ ಅಣ್ಣ, ಫೋನ್ ಹಿಡ್ಕೊಂಡು ಸೈಕ್ ಆಗ್ಬಿಟ್ಟ ನಾನು. ಹೋಗಿತಾ ಇರ್ಬೇಕು ಗರ್ಲ್ ಫ್ರೆಂಡು. ಓ ಅಕ್ಕ ಫುಲ್ ಚಾಟಿಂಗ್. ಹೆಂಗೂರು ಹಂಗೆ ಮಾಡೋಕ್ಕಾಯ್ತದೆ. ನಂಗಂತೂ ಹಿಂದೆಗಡೆ ಕುತ್ಕೊಂಡ್ರೆ ಬಾಯಿಗೆ ಬರ್ತಾ ಇರ್ತದೆ ಬೀಜಗಳು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಿಮ್ಮನ್ನೇ ನೋಡ್ತಾರೆ ನೋಡಿ ಬ್ರೋ, ಏನೋ ಒಬ್ಬೊಬ್ಬನೇ ಮಾತಾಡ್ಕೊಂತಾನಲ್ಲ ಅಂತ. ಆಂಧ್ರ ಪ್ರದೇಶ ಗಾಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. ಇದು ಮತ್ತೆ ಬ್ರೋ ಏನೇನು ಸಮಾಚಾರ? ಇಲ್ಲ ಬ್ರೋ, ಪಾಂಪರ ಕೇಂದ್ರ ಹೋಗಿಬಿಟ್ಟಾರು. ಅದೇನೋ ಹೋಗಿತ್ತವನು ಯಾರು ಒಳಗಡೆ, ಯಾರಿಗಾರ ಅವನು ಪಚ್ಚಿಗೆ ಕಂಡ್ಬಿಟ್ರೆ ಮುಗ್ದೈತಿ ಇವಾಗ ಚಲೋದಲ್ಲೇ ಹೊಡೆದೇ ಬಿಡ್ತೀನಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬೆಂಗಳೂರು ಲೈಫ್ ಬಿಸಿ ಬಿಸಿ ಆಗಿದೆ. ಟ್ರಾಫಿಕ್ ಹೆಂಗಿದೆ? ಬಿಸಿ ಬಿಸಿ ಆಗಿದೆ. ವೆದರ್ ಕಂಡೀಷನ್ ಹೇಗಿದೆ? ಬಿಸಿ ಬಿಸಿ ಆಗಿದೆ. ಸೀಟ್ ಆಗಿದೆ. ಬೇಸು ಬಿಸಿ ಬಿಸಿ ಆಗ್ತಾ ಇದೆ. ಆಮ್ಲೆಟ್ ಆಗ್ತಾ ಇದೆ. ಜೋಗೋ कितने तेजस्वी लोग हैं हमारे पास, कितने शानदार विचार रखते हैं जी, और कुछ लोग मनोरंजन भी करवाते हैं. ಓ ವೈರ ಗುರು, ಯಾವ್ದ ಗುರು ಬಾಯ್ ಬಿಟ್ಟು ಹೊಡಿತಾ ಬ್ರ ವೈರು. ಇಲ್ಲ ಹೋಗಿಲ್ಲ. ನಜೆ ನಕಲ್ಗಾಡ್ ಹಾಕಿದ್ ಒಳ್ಳೇದಾಯ್ತು ಗುರು, ನಿಜ ಹೋಗ್ಬಿಡ್ತಿದ್ದೆ ಇವತ್ತು. ಓ ಮೈ ಗಾಡ್. ಓ 1 0 ನಿಂತ್ಕೋ. ಸ್ಟಾಪ್ ಇಟ್. ಓಕೆ ಫ್ರೆಂಡ್ಸ್, ನಮ್ಮ ಕಿರಣ್ ಅವರು ಬಿಟ್ಟವ್ರೆ. ಬೈ ಫ್ರೆಂಡ್ಸ್. ಹುಷಾರಾಗಿರುವ. ಕ್ಯಾಮ್ರಾ ಪೊಸಿಷನು ಲೈಟಾಗಿ ಈ ಕಡೆ ಹಾಕೋಣ. ಏನೋ ಸ್ಕ್ಯಾಮ್ ಆಗೈತಂತ ಅನ್ನಿಸ್ತಾ ಇದೆ ನನಗೆ. ಸ್ಕ್ರೂ ಅಂತೂ ಟೈಟ್ ಮಾಡಿದ್ರೆ ಟೈಟ್ ಆಗ್ತಾನೇ ಐತೆ. ಉದುರಿಗಿದ್ರೆ ಹೋಗ್ಬಿಡ್ತದ ಅಂತ ಭಯ ಆಗ್ತಾಯಿದೆ ನನಗೆ. ಸೊ ಈ ವಿಡಿಯೋನ ಎಲ್ಲಗೆ ಮುಗಿಸ್ತಾ ಇದ್ದೀನಿ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟನ್ನು ಹಾಕಿ ಏನನ್ನಿಸ್ತು, ಏನು ಎತ್ತ ಅಂತ. ಓಹೋ ಅಣ್ಣ ಹಿಂಗೆ ಪಕ್ಕ ಬಂದೆ ನಾವು ಎಲ್ಲೋಗೋಣ. ಇದೇ ಥರ ಇನ್ನೊಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೇನಾದ್ರು ಖುಷಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ನೊಟ್ಟಿಗೆ ಶೇರ್ ಮಾಡಿ.
ಇದೇ ಥರ ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಗನಾಗ್ತಾ ಇರಿ, ನಗುನ ಹಂಚಿ, ಮತ್ತೆ ಭೇಟಿ ಆಗೋಣ.